ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ನಲ್ಲೂ ಕೂಡ ಈ ರೀತಿ ಪಿಂಪಲ್ಸ್ಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಹಾಗೂ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಸ್ನೇಹಿತರೆ, ಈಸಿಯಾಗಿ ನೀವು ರಿಮೂವ್ ಮಾಡೋದಕ್ಕೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊಡವೆಗಳಂತೂ ತುಂಬಾ ಜಾಸ್ತಿ ಆಗ್ತಾ ಹೋಗಿದೆ, ಇದರ ಕಲೆಗಳೇ ಹೋಗ್ತಾ ಇಲ್ಲ ಸ್ನೇಹಿತರೆ. ಅಂದರೆ ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿರುವಂಥ ಟಿಪ್ಸ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಯಂಗ್ ಏಜಲ್ಲಿ ನೀವು ವಯಸ್ಸಾಗಿರೋ ಹಾಗೆ ಕಾಣಿಸ್ತಾ ಇದ್ದೀರಾ, ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ನೋಡಿ, ನಿಮ್ಮ ಸ್ಕಿನ್ ಎಷ್ಟೇ ಡಲ್ ಆಗ್ತಾ ಇದ್ರೆ, ಇವಾಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ನಾವು ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ಟಿಪ್ಸನ್ನು ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ, ನಿಮ್ಮ ಸ್ಕಿನ್ ಯಂಗ್ ಆ್ಯಂಡ್ ಬ್ರೈಟಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನೀವು ₹1 ಕೂಡ ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಆಲೂಗಡ್ಡೆ ಅಂದರೆ ಪೊಟ್ಯಾಟೊ ಇದ್ದರೆ ಸಾಕು ಸ್ನೇಹಿತರೆ. ಇದರಿಂದ ನಿಮ್ಮ ಸ್ಕಿನ್ ಯಾವ ರೀತಿ ಡೈಮಂಡ್ ರೀತಿಯಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಪೊಟ್ಯಾಟೊನ ತೊಗೊಂಡಿರೋದು, ಅಂದರೆ ಒಂದು ಆಲೂಗಡ್ಡೆನ ತೊಗೊಂಡ್ಬಿಡಿ ಸ್ನೇಹಿತರೆ. ಇದರಿಂದ ನಮ್ಮ ಸ್ಕಿನ್ ಯಾವ ರೀತಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ಒಂದು ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡ್ಬಿಡಿ ಮೊದಲಿಗೆ. ಯಾಕಂದರೆ ಸ್ವಲ್ಪ ಡಸ್ಟ್ ಎಲ್ಲ ಕೂತಿರುತ್ತೆ ಅಲ್ವ, ಅದಕ್ಕೋಸ್ಕರ ತೊಳೆದ್ಬಿಟ್ಟು ನೀವು ತೊಗೊಂಡ್ಬಿಡಿ. ಅಥವಾ ನೀವು ಮೇಲ್ಗಡೆ ಇರುವಂಥ ಸಿಪ್ಪೆನ ಕೂಡ ತೆಕ್ಕೊಳ್ಬೋದು. ನಾನು ಅದೇ ರೀತಿಯಾಗಿ ಈ ರೀತಿ ಒಂದು ಪೊಟ್ಯಾಟೋನ ಈಸಿಯಾಗಿ ನಾನು ಯಾವ ರೀತಿ ತಕ್ಕೋತಾ ಇರೋದು ನೋಡಿ. ನೀವು ಬೇಕಾದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಜ್ಯೂಸನ್ನ ಕೂಡ ತಕ್ಕೊಳ್ಬೋದು ಈಸಿಯಾಗಿ. ನಾನು ಈಸಿಯಾಗಿ ಇದೇ ಪ್ರೊಸೆಸ್ನ ಮಾಡ್ಕೋತಾ ಇರುವಂಥದ್ದು ನೋಡಿ. ಈ ರೀತಿ ಹಾಫಷ್ಟು ಆಲೂಗಡ್ಡೆನ ನಾನು ತುರ್ದ್ಕೋತಾ ಇರುವಂಥದ್ದು. ಈ ರೀತಿ ತುರ್ಕೊಂಡಿದ ತಕ್ಷಣ ನಮಗೆ ಈಸಿಯಾಗಿ ಜ್ಯೂಸ್ ಕೂಡ ಸಿಗುತ್ತೆ ಅಂತ ಇದೇ ರೀತಿಯಲ್ಲಿ ನಾನು ತುರ್ದ್ಕೋತಾ ಇರೋದು ನೋಡಿ ಸ್ನೇಹಿತರೆ. ಹಾಗೂ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ. ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಎಷ್ಟೆಲ್ಲ ಹಣನ ಖರ್ಚು ಮಾಡ್ತಾ ಇರ್ತೇವೆ, ಹಾಗೂ ನಾವು ಮನೆಯಲ್ಲೇ ಈ ರೀತಿ ಈಸಿಯಾಗಿ ನಾವು ಪಾರ್ಲರ್ಗೆ ಹೋಗ್ದೇನೆ ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಪಿಂಪಲ್ಸ್ಗಳು ಕೂಡ ರಿಮೂವ್ ಮಾಡ್ಕೊಳ್ಬೋದು ನೋಡಿ. ಇವಾಗ ಅಷ್ಟು ಕೂಡ ತುರಿದುಕೊಂಡಿರೋದಾಗಿದೆ. ಒಂದು ಬೌಲಲ್ಲಿ ನಾನು ಈಸಿಯಾಗಿ ಆಲೂಗಡ್ಡೆ ಜ್ಯೂಸನ್ನು ಕೂಡ ತೆಕ್ಕೊಳ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ, ಯಾವ ರೀತಿ ಆಲೂಗಡ್ಡೆ ಜ್ಯೂಸ್ ಕೂಡ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುವಂಥದ್ದು, ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹಾಗೂ ಯಾವುದೇ ಒಂದು ಸ್ಕಿನ್ಗೂ ಕೂಡ ಮ್ಯಾಚ್ ಆಗುವಂಥ ಈ ಒಂದು ಆಲೂಗಡ್ಡೆ ಜ್ಯೂಸ್ನ ನೋಡಿ ನಾನು ಅಷ್ಟು ಕೂಡ ತಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇದ್ರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೂ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಪಾರ್ಲರ್ಗೆ ಹೋಗೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿ ಈಸಿಯಾಗಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೂ ನಿಮ್ಮ ದುಡ್ಡನ್ನು ಕೂಡ ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದರಿಂದ ಸ್ವಲ್ಪ ಜನಕ್ಕೆ ಸೈಡ್ ಎಫೆಕ್ಟ್ ಕೂಡ ಆಗ್ತಾ ಹೋಗುತ್ತೆ. ಪಾರ್ಲರ್ನಿಂದ ಸ್ವಲ್ಪ ಜನಕ್ಕೆ ಆವಾಗಲೇ ಸ್ವಲ್ಪ ಗ್ಲೋ ಸಿಗುತ್ತೆ, ಆದರೆ ನೆಕ್ಸ್ಟ್ ಡೇ ಜಾಸ್ತಿ ಪಿಂಪಲ್ಸ್ಗಳ ಸಮಸ್ಯೆ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಸ್ಕಿನ್ ಕೂಡ ಡಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅವ್ರಿಗೆ ಮಾಡುವಂಥ ಫೇಶಿಯಲ್ ಅವ್ರಿಗೆ ಸೂಟ್ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಈ ರೀತಿ ಮನೆಯಲ್ಲೇ ಈ ರೀತಿ ಫೇಶಿಯಲ್ ಆಗಿರ್ಬೋದು ಹಾಗೂ ಈ ರೀತಿ ಫೇಸ್ ಪ್ಯಾಕ್ಗಳನ್ನ ನೀವು ಯೂಸ್ ಮಾಡ್ತಾ ಬಂದರೆ, ಯಾವುದೇ ಒಂದು ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೆ ಇದನ್ನು ಅಪ್ಲೈ ಮಾಡ್ತಾ ಹೋಗಿ, ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ ನೋಡಿ. ಇವಾಗ ಜ್ಯೂಸ್ ಕೂಡ ತೆಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನೋಡಿ, ನಾನು ಇದ್ರೊಳಗಡೆ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕೋತಾ ಇರುವಂಥದ್ದು ನೋಡಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಈ ಜ್ಯೂಸ್ ಇದ್ದರೆ 1, 2, 3 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನೋಡಿ. ಹಿಂದಿನ ಕಾಲದಲ್ಲಂತೂ ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಿರಲಿ, ಕ್ರೀಮ್ ಆಗಲಿ ಏನು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಸ್ನಾನ ಮಾಡಬೇಕಾದ್ರೂ ಕೂಡ ಈ ರೀತಿ ಕಡಲೆಬೇಳೆ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ಅವ್ರ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ರು. ಅದರಿಂದ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿ ಹೊಳಿತಾ ಇತ್ತು ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು ಸ್ನೇಹಿತರೆ. ಹಾಗೂ ಕೊರಿಯನ್ ಅವರು ಸ್ಕಿನ್ ಸೀಕ್ರೆಟ್ ಕೂಡ ಈ ಒಂದು ಕಡಲೆಬೇಳೆ ಹಿಟ್ಟು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ನೋಡಿ, ಇವಾಗ ನಾನು 2-3 ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನೆಲ್ಲ ಆ್ಯಡ್ ಮಾಡಬೇಕು ಹಾಗೂ ಯಾವ ರೀತಿ ಇದನ್ನು ಅಪ್ಲೈ ಮಾಡಬೇಕು ನಮ್ಮ ಸ್ಕಿನ್ಗೆ ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನಾನು ನೆಕ್ಸ್ಟ್ ಇದ್ರೊಳಗಡೆ 1/2 ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಟರ್ಮರಿಕ್ ಪೌಡರ್ ಕೂಡ ಅನ್ಬೋದು. ನೀವು ಕಸ್ತೂರಿ ಹಳದಿ ಇದ್ದರೆ ಯೂಸ್ ಮಾಡಿ, ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಿಮ್ಮ ಸ್ಕಿನ್ ವೈಟಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಪಿಂಪಲ್ಸ್ಗಳು ರಿಮೂವ್ ಆಗ್ತಾ ಹೋಗುತ್ತೆ. ಹಾಗೂ ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಇದೆ ಸ್ನೇಹಿತರೆ. ನೋಡಿ, 1/2 ಸ್ಪೂನ್ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕ್ಕೊಂಡಿರೋದು. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿ.
ನೋಡಿ ನಾನು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ. ಸ್ವಲ್ಪ ಕೂಡ ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗಲೇ ನಮಗೆ ಫೇಸ್ ಪ್ಯಾಕ್ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿದ ತಕ್ಷಣ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದರೊಳಗಡೆ ನಾನು ಏನು ಆ್ಯಡ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೇನೆ ಅನ್ನಲ್ವ ಸ್ನೇಹಿತರೆ. ಇವಾಗ ಹೇಳ್ಕೊಡ್ತೇನೆ ನೋಡಿ. ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ನೀವು ಮುಖನ ಸ್ವಚ್ಛವಾಗಿ ತೊಳೆದ್ಬಿಟ್ಟು ಇದನ್ನು ನೀವು ಮಲಗುವಾಗ ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ಇದನ್ನು 15 ಮಿನಿಟ್ಸ್ವರೆಗೂ ಇಟ್ಟ ತಕ್ಷಣ ನೀವು ಫೇಸ್ ವಾಶ್ನ ಮಾಡ್ಕೊಳ್ಬಹುದು ನೋಡಿ. ನೆಕ್ಸ್ಟ್ ನಾನು ಇದ್ರೊಳಗಡೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು ಅಂದರೆ, ನಿಂಬೆ ಹಣ್ಣನ್ನು ತೊಗೊಂಡ್ಬಿಟ್ಟಿರೋದು ಹಾಫಷ್ಟು ಕಟ್ ಮಾಡಿಬಿಟ್ಟು ಒಂದು 5-6 ಹನಿಯಷ್ಟು ನಾನು ನಿಂಬೆ ಹಣ್ಣನ್ನು ಇದ್ರೊಳಗಡೆ ಆ್ಯಡ್ ಮಾಡ್ತಾ ಇರೋದು. ಯಾಕಂದರೆ ಪಿಂಪಲ್ಸ್ಗಳ ಮಾರ್ಕ್ಸ್ಗಳು ಹಾಗೆ ಇದ್ದರೆ ಸ್ನೇಹಿತರೆ, ನೀವು ಲೆಮನ್ ಜ್ಯೂಸ್ನ ಅಪ್ಲೈ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ಮೇಲೆ, ನಿಮ್ಮ ಒಂದು ಪಿಂಪಲ್ಸ್ ಮಾರ್ಕ್ಸ್ ಕೂಡ ನಿಮ್ಮ ಮುಖದ ಮೇಲೆ ಕಾಣಿಸೋದಿಲ್ಲ. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ಇದನ್ನು ಅಪ್ಲೈ ಮಾಡೋದು ಕೂಡ ತೋರಿಸ್ತೇನೆ ಬನ್ನಿ. ನಾನು ಮೊದಲಿಗೆ ಹೇಳಿದ್ನಲ್ವ, ನಿಮ್ಮ ಫೇಸ್ ಆಗಿರ್ಬೋದು ಅಥವಾ ನಿಮ್ಮ ಕುತ್ತಿಗೆ ಭಾಗದಲ್ಲಿ ತುಂಬಾ ಕಪ್ಪು ಬೀಳ್ತಾ ಇದೆ, ಹಾಗೂ ನಿಮ್ಮ ಕೈ ಮೇಲೆ ಕಾಲ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇದು ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ ನನ್ನ ಹ್ಯಾಂಡ್ಸ್ ಮೇಲೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಯಾವ ರೀತಿ. ನಾನು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಜಂಟಲಾಗಿ ಈ ರೀತಿ ಮಸಾಜ್ ಮಾಡ್ಕೋತಾ ಅಪ್ಲೈ ಮಾಡಿದ್ರೆ ಒಂದು 5 ಮಿನಿಟ್ಸ್ವರೆಗೂ ಇದೇ ರೀತಿ ಇದೇ ಪ್ರೊಸೆಸ್ಸಲ್ಲಿ ಅಪ್ಲೈ ಮಾಡಿಕೊಂಡು ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಸ್ನೇಹಿತರೆ. ಒಂದು 5-6 ನಿಮಿಷ ಡ್ರೈ ಆದ ತಕ್ಷಣ ನೀವು ನಾರ್ಮಲ್ ವಾಟರ್ ಅಂದರೆ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಡೇನಲ್ಲಿ ಇದನ್ನು 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ಸಾಕು. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ವಾರದವರೆಗೂ ಅಪ್ಲೈ ಮಾಡ್ತಾ ಹೋಗಿ. ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ನಂಬೋದಿಲ್ಲ ಸ್ನೇಹಿತರೆ. ನಿಮಗೆ ಮೊದಲನೇ ರಿಸಲ್ಟಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಹೋಗುತ್ತೆ. ನೀವೇ ಅಪ್ಲೈ ಮಾಡ್ತೀರಾ ನೋಡಿ ಯಾವ ರೀತಿ ನನ್ನ ಕೈ ಎಷ್ಟು ವೈಟಾಗಿ ಕಾಣಿಸ್ತಾ. ಹಾಗಾದರೆ ತಡ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗಿರೋ ಬ್ಯೂಟಿ ಟಿಪ್ಸ್ಗೋಸ್ಕರ.